ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದೇವರ ಪೂಜೆಗೆ ಕುಳಿತಾಗ ಪದ್ಮಾಸನವೇ ಏಕೆ ಶ್ರೇಷ್ಠ ಅನ್ನುವಂಥ ಒಂದು ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದೇವರ ಪೂಜೆ ಮಾಡುವಾಗ ಪದ್ಮಾಸನವೇ ಏಕೆ ಶ್ರೇಷ್ಠ ಅನ್ನುವಂಥ ವಿಚಾರನ ತಿಳ್ಕೊಳ್ಳೋಣ. ನೋಡಿ, ಧ್ಯಾನ ಅಥವಾ ದೇವರ ಪೂಜೆಯಲ್ಲಿ ನಾವು ಕುಳಿತುಕೊಳ್ಳುವ ರೀತಿಗೆ ಬಹಳನೇ ಮಹತ್ವವಿದೆ. ಅದರಲ್ಲೂ ಪದ್ಮಾಸನ ಹಾಕಿ ಕುಳಿತುಕೊಳ್ಳೋದು ತುಂಬಾ ಶ್ರೇಷ್ಠ. ಇನ್ನು ಪದ್ಮಾಸನ ಹಾಕಿ ನೇರವಾಗಿ ಕುಳಿತು ಪೂಜೆ ಅಥವಾ ಧ್ಯಾನವನ್ನು ಮಾಡಬೇಕಾಗುತ್ತೆ. ಆದರೆ ಇಂದು ಪದ್ಮಾಸನವು ವ್ಯಾಯಾಮ ಅಥವಾ ಯೋಗಕ್ಕಷ್ಟೇ ಸೀಮಿತವಾಗಿದೆ. ಧ್ಯಾನ ಹಾಗೂ ಪೂಜೆಗೆ ಚಕ್ಕಳ ಮಕ್ಕಳ ಹಾಕಿ ಕುಳಿತುಕೊಳ್ಳೋದೇ ಹೆಚ್ಚು. ಪದ್ಮಾಸನದಲ್ಲಿ ಕುಳಿತು ಪೂಜೆ ಮಾಡುವುದು ತುಂಬಾ ಕಡಿಮೆನೇ ಆಗಿದೆ. ಇನ್ನು ಪದ್ಮ ಎಂದರೆ ಕಮಲ, ಪದ್ಮಾಸನ ಎಂದರೆ ಕಮಲದ ಮೇಲೆ ಕುಳಿತುಕೊಳ್ಳುವುದು. ಹೌದು, ಕಮಲದ ರೀತಿಯಲ್ಲಿ ಕುಳಿತುಕೊಳ್ಳುವುದು ಬ್ರಹ್ಮ, ಲಕ್ಷ್ಮಿ, ಬುದ್ಧರ ಬಹುತೇಕ ಮೂರ್ತಿಗಳು ಹಾಗೂ ಕೆಲ ಜೈನ ತೀರ್ಥಂಕರರ ಮೂರ್ತಿಗಳು ಕಮಲದ ಮೇಲೆ ಕುಳಿತಿರುತ್ತಾರೆ. ನಾವು ಪದ್ಮಾಸನದಲ್ಲಿ ಕುಳಿತುಕೊಳ್ಳೋದು ಅಂದರೆ ಎರಡು ಕಾಲನ್ನು ಪರಸ್ಪರ ವಿರುದ್ಧ ತೊಡೆಯ ಮೇಲೆ ಇರಿಸಿ ಬೆನ್ನು ಉರಿಯನ್ನು ನೇರವಾಗಿಸಿ ಕುಳಿತುಕೊಳ್ಳುವಂಥದ್ದು. ಇದು ಶ್ರೇಷ್ಠ. ಏಕೆಂದರೆ ಹೀಗೆ ಕುಳಿತಾಗ ಪೂಜೆ ಅಥವಾ ಧ್ಯಾನಕ್ಕೆ ಬೇಕಾದ ಏಕಾಗ್ರತೆಯನ್ನು ನಾವು ಗಳಿಸ್ಕೊಳ್ಬೋದು ಅಥವಾ ಗಳಿಸ್ಕೊಳ್ಳಲು ತುಂಬಾ ಸುಲಭ ಆಗುತ್ತೆ. ಇನ್ನು ಈ ಭಂಗಿಯಲ್ಲಿ ಕುಳಿತರೆ ಬೆನ್ನು ಉರಿಯಲ್ಲಿ ವ್ಯರ್ಥವಾಗಿ ಸಂಗ್ರಹವಾಗಿರುವ ಕುಂಡಲಿನಿ ಶಕ್ತಿ ಜಾಗೃತವಾಗಿ ದೇಹಕ್ಕೆ ನವಚೈತನ್ಯ ಹಾಗೂ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತೆ. ಇನ್ನು ಪದ್ಮಾಸನದಲ್ಲಿ ಸೊಂಟ, ಬೆನ್ನು, ಕಾಲು ಹಾಗೂ ತೊಡೆಯ ನರಗಳು ಚುರುಕಾಗಿ ರಕ್ತ ಸಂಚಾರವನ್ನು ಪ್ರಚೋದಿಸುತ್ತವೆ. ಹಾಗೆಯೇ ಮೆದುಳನ್ನು ಪ್ರಶಾಂತಗೊಳಿಸುತ್ತೆ. ಅದರಿಂದಲೇ ಯೋಗದಲ್ಲಿ ಈ ಭಂಗಿಗೆ ಹೆಚ್ಚು ಮಹತ್ವ ಇದೆ. ಇನ್ನು ಪೂಜೆಗೆ ಅಥವಾ ಧ್ಯಾನಕ್ಕೆ ಕುಳಿತಾಗ ಪದ್ಮಾಸನದಲ್ಲಿ ಕುಳಿತರೆ ಅಥವಾ ಧ್ಯಾನಿಸಿದರೆ ತುಂಬಾ ಒಳ್ಳೆಯದು. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಪದ್ಮಾಸನದಲ್ಲಿ ಮಾಡುವ ಪೂಜೆಗೆ ಶಕ್ತಿ ಹೆಚ್ಚು. ಇದೇ ಕಾರಣಕ್ಕಾಗಿ ಪೂಜೆ ಮಾಡುವಾಗ ಪದ್ಮಾಸನದಲ್ಲಿ ಕುಳಿತು ಪೂಜಿಸಿ ಎಂದು ಹೇಳುವುದು. ಇನ್ನು ಧ್ಯಾನ ಮಾಡುವಾಗಲೂ ಕೂಡ ಪದ್ಮಾಸನದಲ್ಲಿಯೇ ಕುಳಿತು ಧ್ಯಾನ ಮಾಡಿದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ದೇವರ ಪೂಜೆಗೆ ಆಗಲಿ ಅಥವಾ ಧ್ಯಾನಕ್ಕೆ ಆಗಲಿ ಪದ್ಮಾಸನದಲ್ಲಿ ಕುಳಿತು ಪೂಜಿಸಿದರೆ ಅಥವಾ ಧ್ಯಾನಿಸಿದರೆ ಎಷ್ಟೊಂದು ಶ್ರೇಷ್ಠ ಎಂದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪುಟ್ಟ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.